ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧುನಾಚಿ ಫ್ಯೂಷನ್ಸ್. ಇವತ್ತಿನ ಲಾಗಲ್ಲಿ ನನ್ನ ವುಮೆನ್ಸ್ ಡೇ ಸೆಲೆಬ್ರೇಷನ್ ಹೇಗಿತ್ತಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆನೇ ನನ್ನ ವುಮೆನ್ಸ್ ಡೇ ಸ್ಟಾರ್ಟ್ ಆಗಿದ್ದು ನನ್ನ ಅತ್ತೆಗೆ, ಅಮ್ಮನಿಗೆ, ಅಜ್ಜಿಗೆ ಮತ್ತು ನನ್ನ ಆಂಟಿದಿರೆಲ್ಲರಿಗೂ ವಿಶಸ್ ತಿಳಿಸ್ತಾ, ಫ್ರೆಂಡ್ಸ್ಗೆಲ್ಲ ತಿಳಿಸ್ತಾ ನನ್ನ ಡೇ ಸ್ಟಾರ್ಟ್ ಆಯ್ತಂತ ಹೇಳ್ಬೋದು. ಮನೇಲಿ ಮಕ್ಳಿಗಿಬ್ರಿಗೂ ಎಕ್ಸಾಮ್ ಇದ್ದಿದ್ದರಿಂದ ಆ್ಯಸ್ ಯೂಶುವಲ್ ಫುಲ್ ಟೆನ್ಷನ್ ಇತ್ತು. ಪಿಕಪ್ ಡ್ರಾಪ್ ಅಂತಲೇ ಇತ್ತು. ಅದ್ರ ಮಧ್ಯೆ ನಮ್ಮದು ಕೂಡ ಸೆಲೆಬ್ರೇಷನ್ ಮಾಡಿದ್ರೆ ಒಂದು ಸ್ವಲ್ಪ ಬೂಸ್ಟಪ್ ಆಗುತ್ತಲ್ವ. ಹಾಗಾಗಿ ನಾವು ಕೂಡ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಲಂಚಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ನಮ್ಮ ಇಂದಿರಾನಗರಲ್ಲಂತೂ ರೆಸ್ಟೋರೆಂಟ್ಸ್ಗಂತೂ ಏನೂ ಕಡಿಮೆ ಇಲ್ಲ. ಸೊ ಮೆಸ್ಕಲೀಟಾ ಅಂತ ಒಂದು ಹೊಸದು ರೆಸ್ಟೋರೆಂಟ್ ಓಪನ್ ಆಗಿದೆ. ಅದಕ್ಕೆ ತುಂಬ ಒಳ್ಳೆ ರಿವ್ಯೂ ಕೂಡ ಇದೆ. ಇದು ಬಂದ್ಬಿಟ್ಟು ಇದು ಬೇಸ್ಡ್ ಆನ್ ಮೆಕ್ಸಿಕನ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮೆಕ್ಸಿಕನ್ ಕೈಂಡ್ ಆಫ್ ಆಲ್ ಸ್ಟ್ರೀಟ್ ಫುಡ್ ಆಗಿರ್ಬೋದು, ಮೇನ್ ಡಿನ್ನ ಎಲ್ಲನೂ ತುಂಬ ಚೆನ್ನಾಗಿ ಇರ್ತಿತ್ತು. ಸೊ ಹಾಗಾಗಿ ನಾವೆಲ್ಲ ಪ್ಲ್ಯಾನ್ ಮಾಡಿ ಅದಕ್ಕೆ ಅಂತ ಹೋದ್ವಿ. ಸೊ ನನಗೆ ಇಲ್ಲಿ ಬಂದ್ಮೇಲೆ ರೆಸ್ಟೋರೆಂಟಲ್ಲಿ ವಾಲೆಟ್ ಪಾರ್ಕಿಂಗ್ ಇದೆ. ಸೊ ನಿಮಗೆ ಪಾರ್ಕಿಂಗ್ ಎಲ್ಲ ಏನು ಇಶ್ಯೂಸ್ ಇಲ್ಲ. ಸೊ ನನ್ನ ಕಾರ್ ಬಿಟ್ಟು ನಾನು ಹೋದೆ ಒಳಗೆ. ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಜನ ಆಲ್ರೆಡಿ ನಮ್ಮ ಗರ್ಲ್ಸ್ ಬಂದಿದ್ರು, ಇನ್ನೂ ಒಂದಷ್ಟು ಜನ ಬರೋರಿದ್ರು. ಹೀಗೆ ನಂತರನೇ ಎಲ್ಲರಿಗೂ ಅದು ಇದು ಪಿಕಪ್ ಡ್ರಾಪ್ ಇದ್ದೇ ಇರುತ್ತಲ್ಲ, ಬಿಕಾಸ್ ಅದು ಸ್ಕೂಲ್ ಡೇಸ್ ಅಂತ ವೀಕ್ ಡೇಸ್ ಆಗಿರೋದ್ರಿಂದ ಆಯಿತು. ಸೊ ವೆಲ್ಕಮ್ ಟು ಮೆಸ್ಕಲೀಟಾ. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ಬಾರ್ ಕೌಂಟರ್ ಇದೆ. ಅಲ್ಲಿಂದ ನಮಗೆ ಲಂಚ್ ಏನಿದೆ, ಡೈನಿಂಗ್ ಏರಿಯಾ ಏನಿದೆ ಅದಿದೆ. ಸೊ ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲ ಮೆನ್ಯೂ ಅಂತೂ ತುಂಬ ಈಸಿ ಆಗಿದೆ. ಅಂದರೆ ಲೈಕ್ ಈಸಿಯಾಗಿ ಕೆಲವು ರೆಸ್ಟೋರೆಂಟಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಮೆನ್ಯೂಸ್ ಅಲ್ವಾ, ಬಟ್ ಇಲ್ಲ ಆ ಥರ ಎಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ಲೈಕ್ ಈಸಿಯಾಗಿ ಇದಾಗಿದೆ. ಬಟ್ ಅಂದರೆ ನಾವು ತುಂಬ ಜನ ಸ್ವಲ್ಪ ಡಿಸ್ಕಷನ್ ಮಾಡಿ ತೊಗೊಂಡ್ವಿ. ಯಾವುದೇ ರೆಸ್ಟೋರೆಂಟ್ಗೆ ಹೋಗಿ ನೀವು ಸ್ವಲ್ಪ ಅದು ಅಲ್ಲಿದು ರೆಸ್ಟೋರೆಂಟ್ ಮೆನ್ಯೂನ ತಿಳ್ಕೊಳ್ಳೋಕೆ ಅಟ್ಲೀಸ್ಟ್ ಒಂದು 10 minutes ಬೇಕಾಗುತ್ತೆ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಯಾವ್ದು ಬೇಕು ಏನು ಬೇಡ ಅಂತೆಲ್ಲ ಹೇಳಿ ನೆಕ್ಸ್ಟ್ ವೇಟರ್ನ ಕರೆದು ನಮಗೇನಿದೆ ಅದು ಓಕೆನಾ ಆದ ಅಂತೇಳಿ ಇನ್ನೂ ಸ್ವಲ್ಪ ಡಿಸ್ಕಷನ್ ಮಾಡಿ ನಾವು ಫೈನಲ್ ಆಗಿ ನಮ್ಮ ಆರ್ಡರ್ನ ಹೇಳಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಸ್ ಯೂಶುವಲ್ ಮಾಕ್ಟೇಲ್ದು ಡ್ರಿಂಕ್ಸ್ ಎಲ್ಲ ನಾವು ತೊಗೊಂಡ್ವಿ. ಹಾಗೆಯೇ ಸ್ಟಾರ್ಟರ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸಲಾಡ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹೆಲ್ತಿ ಡಯಟ್ ಅಂತಲೇ ಹೇಳ್ಬೋದು. ಆಮೇಲೆ ಚೀಸ್ ಎಲ್ಲ ಅಂಥದ್ದೇನು ಹಾಕಿರಲಿಲ್ಲ, ಬಟ್ ಅಂದರೆ ನಾವು ಸೆಲೆಕ್ಟೆಡ್ ಥಿಂಗ್ಸ್ನ ನಾವು ತೊಗೊಂಡಿದ್ವಿ. ಸೊ ಡಯಟ್ಗೂ ಕೂಡ ಇಲ್ಲಿದೆ. ಬಟ್ ಇಲ್ಲಂತೂ ಫ್ರೆಂಚ್ ಫ್ರೈಸ್ನ ಎಲ್ಲದಕ್ಕೂ ಆ್ಯಡ್ ಮಾಡಿದ್ದು, ಅದಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದೆಲ್ಲ ಹಾಗೆ ರೆಸಿಪಿ ನಾವು ಹೇಳಿದಂಥ ಆರ್ಡರ್ ಎಲ್ಲ ಬರೋದಕ್ಕೆ ಮಿನಿಮಮ್ ಅಂದರು ಒಂದು 20 minutes to 30 minutes ಆಯಿತು. ಸೊ ಮೀನ್ಮೇಲೆ ನಾವು ಸುಮ್ಮನೆ ಇರ್ತೀವಿ, ಎಲ್ಲ ಮಾತಾಡಿಕೊಂಡು ಶೇರಿಂಗ್ ಮಾಡಿಕೊಂಡು ನೆಕ್ಸ್ಟು ಹೋಟೆಲಲ್ಲೇ ರೆಸ್ಟೋರೆಂಟಲ್ಲೇ ಪ್ರೊವೈಡ್ ಮಾಡಿದಂಥ ಪ್ರಾಪ್ಸ್ನ ಯೂಸ್ ಮಾಡಿ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ನಾವು ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ವೆಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ವುಮೆನ್ಸ್ ಡೇ ಆಗಿರೋದ್ರಿಂದ ನಾವೆಲ್ಲ ಕಲರ್ಫುಲ್ ಡ್ರೆಸ್ ಹಾಕೋಣ ಅಂತ ಇದ್ದೀನಿ, ಡ್ರೆಸ್ ಕೋಡ್ ಎಲ್ಲ ಬೇಡ ಅಂತ ಹೇಳಿ. ಸೊ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಬಂದಿದ್ವಿ. ಸೊ ಒನ್ಸ್ ಎಲ್ಲ ಆರ್ಡರ್ ಎಲ್ಲ ಪ್ಲೇಸ್ ಮಾಡಿದ್ಮೇಲೆ ನಾವೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಲಾಂಗ್ ವಿತ್ ದಟ್ ಈ ಲೇಡೀಸ್ ಅಂದ್ರೇ ಹಾಗೆ ಅಲ್ವಾ, ಲೈಕ್ ತುಂಬ ಶೇರಿಂಗ್ಸ್ ಇರುತ್ತೆ, ತುಂಬ ವಿಷಯಗಳು ತಿಳ್ಕೊಳ್ಳೋದ್ರ ಬಗ್ಗೆ ಮಾತಾಡ್ಕೊಂಡಿರ್ತೀವಿ. ಸೊ ನಮ್ಗೆ ಆಲ್ಮೋಸ್ಟ್ ಅದು 2.5 hours ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಎಲ್ಲದಂತೂ ಡ್ರೆಸ್ಸಿಂಗ್ ಅಂತೂ ವಾವ್ ಸಚ್ ಕ್ಯೂಟ್ ಅಂತಲೇ ಹೇಳ್ಬೋದು. ಹೊಟ್ಟೆ ಹಾರ್ಟ್ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ನನಗಂತೂ ನೋಡ್ಬಿಟ್ಟು ಅವ್ರದ್ದು ಏನದು ಒಂದು ಡ್ರೆಸ್ಸಿಂಗ್ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗೇ ಮಾಡಿದರು. ಸೊ ಇವನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಎಕ್ಸೆಪ್ಟ್ ಒಂದು ಬರ್ಗರ್, ನಾವು ಒಂದು ಪೈನಾಪಲ್ ಫ್ಲೇವರ್ ಒಂದು ಬರ್ಗರ್ ಹೇಳಿದ್ವಿ, ಅದು ಸ್ಮೋಕಿ ಬರ್ಗರ್ ಅಂತ. ಬಟ್ ಅದು ನನಗೆ ಅದಷ್ಟು ಇಷ್ಟ ಆಗಿಲ್ಲ. ಬಟ್ ರೆಸ್ಟ್ ಆಫ್ ಆಲ್ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಇನ್ನೇ ಇತ್ತು. ಸೊ ನೀವು ಕೂಡ ಇಂದಿರಾನಗರ್ 12th ಮೇನಲ್ಲಿ ಈ ರೆಸ್ಟೋರೆಂಟ್ನ ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವುಮೆನ್ಸ್ ಡೇ ಸೆಲೆಬ್ರೇಷನ್ಸು. ಎಲ್ಲ ವುಮೆನ್ಸ್ ಡೇಗೂ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿ ಆಚರಿಸಿರ್ಬೋದು. ಸೊ ನಾನು ಕೂಡ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಕೂಡ 1-2 hours ನಮಗೋಸ್ಕರ ಸ್ಪೆಂಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಎಂಜಾಯ್ಮೆಂಟ್ ಇತ್ತು. ಬಟ್ ನಾನು ಕೂಡ ಲಾಸ್ಟ್ ತನಕ ಇರೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಮಗಳದ್ದು ಎಕ್ಸಾಮ್ ಮುಗೀತು. ಅವಳು ಕಾಲ್ ಮಾಡಿದ್ಲು, ಮೋಮ್ ಎಕ್ಸಾಮ್ ಮುಗೀತು ಅಂತ. ಸೊ ಅಗೇನ್ ನಾನು ಪಿಕಪ್ ಮಾಡ್ಲಿಕ್ಕೆ ಅಂತ ಹೋದೆ. ಸೊ ನ್ಯಾಚೋಸ್ ಅಂತೂ ಟಾಪ್ ನಾಚ್ ಆಗಿತ್ತು. ಇಲ್ಲಂತೂ ನ್ಯಾಚೋಸ್ನ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಅವಕಾಡೋ
ಸಲಾಡ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಸೊ ಮಸ್ಟ್ ಟ್ರೈ ಅಂತ ಹೇಳಿ ಮೋಸ್ಟ್ ಆಫ್ ದಟ್ ಎಲ್ಲನೂ ಕೂಡ ಚೆನ್ನಾಗಿತ್ತು. ಸೊ ನಮ್ಮದೆಲ್ಲ ಲಂಚ್ ಎಲ್ಲ ಮುಗೀತು, ಹಾಗೆ ಫ್ರೆಂಡ್ಸ್ ಎಲ್ಲ ಗಿಫ್ಟಿಂಗ್ ಎಲ್ಲ ಶೇರಿಂಗ್ ಮಾಡಿದ್ವಿ. ಸೊ ಒಂಥರ ಡೇ ಒಳ್ಳೆ ವೆಲ್ ಸ್ಪೆಂಡ್ ಅಂತ ಆಯಿತು, ಒಂಥರ ಬೂಸ್ಟಪ್ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿ ಅವಾಗವಾಗ ಒಂದು ಗೆಟ್ ಟುಗೆದರ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀವಿ. ಸೊ ಫ್ರೆಂಡ್ಸ್ ಜೊತೆ ಈ ರೀತಿ ಒಂದು ಮಾಡೋದ್ರಿಂದ ನಮಗೆ ಒಂದು ಗೆಟ್ ಟುಗೆದರ್ ಮಾಡೋದ್ರಿಂದ ಒಂದು ಬೂಸ್ಟಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಚೇಂಜಸ್ ಕೂಡ ಇರುತ್ತೆ. ಸೊ ನಾನು ಮನೆಗೆ ಬಂದು ಇನ್ನೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು, ನಮ್ಮ ಮನೆ ಹತ್ರ ಗ್ರೀನರಿ ತುಂಬ ಚೆನ್ನಾಗಿದೆ ಇವಾಗ, ಏಕೆಂದರೆ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ. ಸೊ ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ನಾನು ನನ್ನ ಡೇನ ಫುಲ್ ಡೇನ ಬೂಸ್ಟಪ್ ಮಾಡ್ಕೊಂಡೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವುಮೆನ್ಸ್ ಡೇ ಸ್ಪೆಷಲ್. ಸೊ ನೀವು ಕೂಡ ಈ ರೆಸ್ಟೋರೆಂಟ್ನ ಟ್ರೈ ಮಾಡಿ, ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ಹೊಸ ಮಾಹಿತಿ ತೊಗೊಂಡು ನನ್ನ ಡೇ ಲೈಫ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.